2009ನೇ ವರ್ಷದ ನವೋದಯ ಪ್ರವೇಶ ಪರೀಕ್ಷೆಯ ಗಣಿತ ವಿಭಾಗದ ವಿವರಣೆ. ಮೊದಲನೇ ಪ್ರಶ್ನೆ, 2 ಅಂಕೆಗಳ ಅತಿದೊಡ್ಡ ಅವಿಭಾಜ್ಯ ಸಂಖ್ಯೆ ಯಾವುದು? ಭಾಳ ಸರಿ ಬಂದಿದೆ ಪ್ರಶ್ನೆ ಮಕ್ಕಳೇ, ಭಾಳ ಸರಿ ಬಂದಿದೆ ಇದು. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. 2 ಅಂಕಿ ಸಂಖ್ಯೆಯ ಅಂಕೆಗಳ ಮೊತ್ತ 11. ಆ ಸಂಖ್ಯೆಗೆ 27 ಕೂಡಿಸಿದಾಗ ಅಂಕೆಗಳು ವ್ಯತಿರಿಕ್ತವಾಗುತ್ತವೆ, ರಿವರ್ಸ್ ಆಗುತ್ತದೆ. ಹಾಗಾದರೆ ಸಂಖ್ಯೆ ಯಾವುದು? 8 + 3 11, 7 + 4 11, 4 + 7 11, 3 + 8 11, ಎಲ್ಲ 11 ಇದೆ. ಅದಕ್ಕೆ ಆಪ್ಷನ್ ಎಗೆ ಚೆಕ್ ಮಾಡೋಣ. 83ಕ್ಕೆ 27 ಕೂಡಿಸಿದ್ರೆ ಏನಾಗ್ತದೆ ನೋಡಿ? 110 ಆಗ್ತದೆ. 83 ಇದ್ದಿದ್ದು 38 ಆಯ್ತೆ? 38 ಆಯ್ತೆ? ಇಲ್ಲ. ಆಪ್ಷನ್ ಬಿ ಚೆಕ್ ಮಾಡೋಣ. 74ಕ್ಕೆ 27 ಕೂಡಿಸೋಣ, ಏನಾಗ್ತದೆ ನೋಡಿ? 7 4 11 ದಶಕ 1, 7 + 3 10, 101 ಆಗ್ತದೆ. 74 ಇದ್ದದ್ದು 47 ಆಯ್ತೆ? 74 ಇದ್ದದ್ದು 47 ಆಯ್ತೆ? ಇಲ್ಲ. ಆಪ್ಷನ್ ಬಿ ತಪ್ಪಾಗ್ತದೆ. ಆಪ್ಷನ್ ಸಿಗೆ ಹೋಗೋಣ. 47ಕ್ಕೆ 27 ಕೂಡಿಸೋಣ, ಏನಾಗ್ತದೆ ಮಕ್ಕಳೇ? 7 + 7 14ಕ್ಕೆ 4 ದಶಕ 1, 4 1 5 + 2 7. 47 ಇದ್ದದ್ದು 74 ಆಯ್ತಲ್ವಾ? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಸೊ ಈ ರೀತಿ ಚೆಕ್ ಮಾಡಿದ್ರೆ ನಿಮಗೆ ಉತ್ತರ ಜಲ್ದಿ ಸಿಗ್ತದೆ. ಮುಂದಿನ ಪ್ರಶ್ನೆ 3 5 7 9 ಸೊನ್ನೆಗಳಿಂದ ರೂಪುಗೊಂಡ ಅತಿ ದೊಡ್ಡ ಮತ್ತು ಚಿಕ್ಕ 5 ಅಂಕಿ ಸಂಖ್ಯೆಗಳ ನಡುವಿನ ವ್ಯತ್ಯಾಸ. ಇದರಿಂದ ಮಾಡ್ಬೋದಾದಂತಹ ಅತ್ಯಂತ ದೊಡ್ಡ ಸಂಖ್ಯೆ ಅಂದರೆ ಯಾವುದು? ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗ್ತೀರಾ ಮಕ್ಕಳೇ? ಅತ್ಯಂತ ಚಿಕ್ಕ ಸಂಖ್ಯೆ ಯಾವ್ದು ನೋಡ್ಬೋದು? ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತೀರಾ ಅಂದರೆ 0ಯಿಂದ ಶುರು ಮಾಡಬೇಕಾದ್ರೆ 0ಯಿಂದ ಶುರು ಮಾಡೋಕ್ಕಾಗಲ್ಲ. ಮೊದಲನೇ ಸಂಖ್ಯೆ 0 ಬರಬಾರ್ದು. 0 ನಂತರದ ಸಂಖ್ಯೆ ಬರುತ್ತೆ, 0 ಸೆಕೆಂಡ್ ಬರುತ್ತೆ, 5 7 9 ಹಾಗೆ ಬರುತ್ತೆ. 5 7 9. ಇದರ ವ್ಯತ್ಯಾಸವೇನಂತ ಕೇಳಿದ್ದಾರೆ. ಇದರ ವ್ಯತ್ಯಾಸವೇನು? ಕಳಿಬೇಕಾಗ್ತದೆ. ವ್ಯತ್ಯಾಸ ಅಂದರೆ ಏನಾಗ್ತದೆ? 10ರಲ್ಲಿ 9 ಹೋದರೆ 1, 2ರಲ್ಲಿ 7 ಹೋಗಲ್ಲ, 12ರಲ್ಲಿ 7 ಹೋದರೆ 5, 4ರಲ್ಲಿ 5 ಹೋಗಲ್ಲ ಮಕ್ಕಳೇ, 14ರಲ್ಲಿ 5 ಹೋದರೆ 9, 6ರಲ್ಲಿ 0 ಹೋದರೆ 6, 6ರಲ್ಲಿ 0 ಹೋದರೆ 6 ಸಮರ್ಥ, 9ರಲ್ಲಿ 3 ಹೋದರೆ 6. ಆಪ್ಷನ್ ಡಿ ಸರಿನಾ? ಆಪ್ಷನ್ ಡಿ. ಮುಂದಿನ ಪ್ರಶ್ನೆ. ಒಂದು ಸಂಖ್ಯೆಯನ್ನು 108ರಿಂದ ಭಾಗಿಸಿದಾಗ 29 ಭಾಗಲಬ್ಧವಾಗಿಯೂ ಮತ್ತು 24 ಶೇಷವಾಗಿಯೂ ನೀಡಬಲ್ಲ ಸಂಖ್ಯೆ ಯಾವುದು? ಏನು ಕೇಳಿದ್ದಾರೆ? ಭಾಜ್ಯ ಕೇಳಿದ್ದಾರೆ. ಈ ಪ್ರಶ್ನೆಯಲ್ಲಿ ಭಾಜ್ಯವನ್ನು ಕೇಳಿದ್ದಾರೆ, ಭಾಜಕ ಕೊಟ್ಟಿದ್ದಾರೆ, ಭಾಗಲಬ್ಧ ಕೊಟ್ಟಿದ್ದಾರೆ, ಶೇಷನೂ ಕೊಟ್ಟಿದ್ದಾರೆ. ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಭಾಜ್ಯ. ನಿಮಗೆ ಗೊತ್ತಿದೆ ಭಾಜ್ಯ = ಭಾಗಲಬ್ಧ ಪ್ಲಸ್ ಶೇಷ. ಕರೆಕ್ಟ್ರಾ? ಭಾಗಲಬ್ಧ ಪ್ಲಸ್ ಶೇಷ. ಸೊ ಭಾಜಕ ಎಷ್ಟಿದೆ? 108 ಇದೆ. ಭಾಗಲಬ್ಧ ಎಷ್ಟಿದೆ ಮಕ್ಕಳೇ? 29 ಇದೆ. ಶೇಷ ಎಷ್ಟು ಕೊಟ್ಟಿದ್ದಾರೆ? 24 ಕೊಟ್ಟಿದ್ದಾರೆ. 29ರಿಂದ ಗುಣಿಸ್ರಿ. 29 8 232ಕ್ಕೆ 2 ದಶಕ 2, 29 29 + 2 31 ಪ್ಲಸ್ 24 ಇದೆ. ಕರೆಕ್ಟಾ? 24ನ್ನು ಇದು ಕೂಡಿಸಿದ್ರೆ ಎಷ್ಟಾಗುತ್ತೆ? 3 1 5 6. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ರೈಟ್. ಮುಂದಿನ ಪ್ರಶ್ನೆ. ಶೇಷ 3 ಉಳಿಯುವಂತೆ 163 ಮತ್ತು 243 ಭಾಗಿಸುವ ಅತಿ ದೊಡ್ಡ ಸಂಖ್ಯೆ ಯಾವುದು? 163 ಮತ್ತು 243 ಭಾಗಿಸ್ಬೇಕಾದ್ರೆ ಶೇಷ ಯಾವಾಗಲೂ ಎಷ್ಟು ಉಳಿಯುತ್ತಂತೆ? 3. ಹಾಗಾದರೆ ನಿಶೇಷವಾಗಿ ಭಾಗವಾಗ್ತಿರುವ ಸಂಖ್ಯೆ ಯಾವುದು? 160 ಮತ್ತು 240 ಅಲ್ವೇ? 160 ಭಾಗ ಆದರೆ ತಾನೇ ಇನ್ನು 3 ಉಳಿಯೋಕ್ಕೆ ಸಾಧ್ಯ ಶೇಷ. 240 ಭಾಗವಾದರೆ ತಾನೇ 3 ಉಳಿಲಿಕ್ಕೆ ಶೇಷ ಸಾಧ್ಯ. ಸರ್ನೋ? ನಿಶೇಷವಾಗಿ ಭಾಗವಾಗ್ತಿರುವ ಸಂಖ್ಯೆ ಯಾವುದು? ಫಾರ್ ಎಕ್ಸಾಂಪಲ್, ಉದಾಹರಣೆಗೆ 9ನ್ನು ಭಾಗಿಸಿದ್ರೆ ಶೇಷ 1 ಉಳಿಯುತ್ತಂತೆ. 9ನ್ನು ಭಾಗಿಸಿದ್ರೆ ಶೇಷ 1 ಉಳಿಯುತ್ತಂತೆ. ಅದು ಎಷ್ಟು ಭಾಗ ಆಗ್ತಿರೋದು ನಂಬರು? 1 ತೆಗೆದು ಬಿಡ್ರಿ. 8 ತಾನೇ ಭಾಗ ಆಗ್ತಿರೋದು. 2ರಿಂದ ಭಾಗಿಸಿದ್ರೆ ಏನಾಗ್ತದೆ? 2 4 8. ಶೇಷ ಏನು ಉಳಿತದೆ ಅವಾಗ? ಭಾಗವಾಗ್ತಿರೋ ನಂಬರ್ ಯಾವುದು? 8 ಅಲ್ವೇ? ಅದೇ ರೀತಿ ಶೇಷ 3 ಉಳಿಯುವಂತೆ 163 ಮತ್ತು 243 ಭಾಗಿಸುವ ಅತಿ ದೊಡ್ಡ ಸಂಖ್ಯೆ ಯಾವುದು? ಅತಿ ದೊಡ್ಡ ಸಂಖ್ಯೆ ಆಮೇಲೆ ಕಂಡುಹಿಡಿಯೋಣ. ಭಾಗವಾಗ್ತಿರುವ ಸಂಖ್ಯೆ ಯಾವುದು? 163ರಲ್ಲಿ 160 ಹೋದರೆ ತಾನೇ ಶೇಷ 3 ಉಳಿಯೋದು. 243ರಲ್ಲಿ 240ನ್ನು ಕಳೆದ್ರೆ ತಾನೇ ಶೇಷ 3 ಉಳಿಯೋಕ್ಕೆ ಸಾಧ್ಯ. ಹಾಗಾದರೆ ಭಾಗವಾಗ್ತಿರುವ ಸಂಖ್ಯೆ ಇದಲ್ಲವೇ? ನಾವು ಭಾಗ ಮಾಡ್ತಿರೋ ಸಂಖ್ಯೆ ಇದು. ನಿಶೇಷವಾಗಿ ಆ ಸಂಖ್ಯೆಗಳನ್ನು ಭಾಗಿಸುವಂತಹ ಅತ್ಯಂತ ದೊಡ್ಡ ಭಾಜಕ, ಅತ್ಯಂತ ದೊಡ್ಡ ಸಂಖ್ಯೆ ಗರಿಷ್ಠ ಸಂಖ್ಯೆ ಅಂದರೆ
ಮಹತ್ತಮ ಸಾಮಾನ್ಯ ಅಪವರ್ತನ. ಸೊ ಏನಾಗ್ತದೆ 160 ಮತ್ತು 240 ಭಾಗಿಸಬಲ್ಲಂತಹ ಅತ್ಯಂತ ದೊಡ್ಡ ಭಾಜಕ ಯಾವುದು ನೋಡಿ. ಆಪ್ಷನ್ 8ರಿಂದ ಹೋಗ್ತದೆ ಅಥವಾ 80ರಿಂದನೂ ಹೋಗುತ್ತೆ. 82 160, 83 240 ಅವಿಭಾಜ್ಯ ಸಂಖ್ಯೆಗಳು ಬಂದು ಇಲ್ಲಿಗೆ ಮುಗೀತು. ಮಾಸ ಎಷ್ಟು ಬರ್ತದೆ? ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಎರಡು ಸಂಖ್ಯೆಗಳ ಮಸಾ ಮತ್ತು ಲಾಸಾಗಳು ಕ್ರಮವಾಗಿ 8 ಮತ್ತು 120 ಆಗಿವೆ. ಒಂದು ಸಂಖ್ಯೆ 24 ಆದರೆ ಮತ್ತೊಂದು ಸಂಖ್ಯೆ ಯಾವುದು? ಮಾಸಾ ಇಂಟು ಲಾಸಾ ಈಸ್ ಈಕ್ವಲ್ ಟು ಸಂಖ್ಯೆಗಳ ಮಾಸ ಎಷ್ಟು ಕೊಟ್ಟಿದ್ದಾರೆ? 8 ಕೊಟ್ಟಿದ್ದಾರೆ. ಲಾಸ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? 120 ಕೊಟ್ಟಿದ್ದಾರೆ. ಒಂದು ಸಂಖ್ಯೆ ಎಷ್ಟು ಕೊಟ್ಟಿದ್ದಾರೆ? 24 ಕೊಟ್ಟಿದ್ದಾರೆ. ಇನ್ನೊಂದು ಸಂಖ್ಯೆ ಏನಿರುತ್ತೆ? ಎಕ್ಸ್ ಆಗಿರುತ್ತೆ. ಎಕ್ಸ್ನ ಒಂಟಿ ಮಾಡ್ಕೊಬೇಕಂದ್ರೆ ನೀವು 24 ಏನು ಮಾಡ್ತೀರಾ? ಕೆಳಗೆ ಕಳಿಸ್ತೀರಾ. ರೈಟ್, ಈಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ. 24 ಒಂದಲೇ 24, 5ಲೇ 120, 8 5 ಎಷ್ಟು ಬರುತ್ತೆ ಮಕ್ಕಳೇ? 40. ಎಕ್ಸ್ನ ಬೆಲೆ ಏನು ಬರುತ್ತೆ? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಸರಿ ಅಂತೀರಾ? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ. 77.7777 11ರಿಂದ ಭಾಗಿಸಿದಾಗ ಸಿಗುವ ಭಾಗಲಬ್ಧವೆಷ್ಟು? ಭಾಳಷ್ಟು ಜನ ತಪ್ಪು ಮಾಡ್ತೀರಾ. ಕರೆಕ್ಟಾಗಿ ನೋಡಿ. 11ರಿಂದ ಭಾಗಿಸಿದ್ರೆ ಏನಾಗುತ್ತೆ? 11 ಒಂದಲೇ 11, 11 7 77. ಒಂದು ಅಂಕೆ ಸಾಕಾಗಲ್ಲ. 2 ಅಂಕೆ ತೊಗೊಂಡಿದ್ದಕ್ಕೆ ಏನು ಮಾಡ್ತೀರಿ? 0 ಕಟ್ತೀರಿ. 11 7 77. ಒಂದು ಅಂಕೆ ಸಾಕಾಗುತ್ತಾ? ಇಲ್ಲ. 2 ಅಂಕೆ ತೊಗೊಂಡ್ರೆ 0 ಕಟ್ತೀರಿ. 11 7 77. ಪಾಯಿಂಟ್ ಆದಮೇಲೆ ಎಷ್ಟಿದೆ ಮೇಲೆ? 4 ಅಂಕೆ ಬಿಟ್ಟರೆ ಪಾಯಿಂಟ್ ಇಲ್ಲಿ ಬರುತ್ತೆ. ಈ ಉತ್ತರ ಎಲ್ಲಿದೆ ಮಕ್ಕಳೇ? ಆಪ್ಷನ್ ಬಿ ಯಲ್ಲಿದೆ. ಆಪ್ಷನ್ ಬಿ ಯಲ್ಲಿದೆ. ಸರಿಯಾಗಿ ಭಾಗಾಕಾರ ಮಾಡಿ ಸರಿಯಾಗಿ ಪಾಯಿಂಟ್ ಇಟ್ಟರೆ ನಿಮಗೆ ಉತ್ತರ ಸಿಗ್ತದೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಮೊತ್ತ ಪಾಯಿಂಟ್ ಕೆಳಗೆ ಪಾಯಿಂಟು. ರೈಟ್. ಸೊ 7.07 7.007 70.007 700.007 ಎಷ್ಟಾಗುತ್ತೆ ಮಕ್ಕಳೇ? ಇದು 7 3 21 ದಶಕ 2, 7 + 2 9 0 0 7 2 14 4 ದಶಕ 1 8 7 ಏನಾಗ್ತದೆ ಮಕ್ಕಳೇ ಇದಕ್ಕೆ? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರವಾಗ್ತದೆ. ಮುಂದಿನ ಪ್ರಶ್ನೆ. ಇದರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಮಾಡೋಣ 20.2 - 2 + 0.002 20.2ರಲ್ಲಿ -2 ಮಾಡ್ತೀನಿ. ಪಾಯಿಂಟ್ ಕೆಳಗೆ ಪಾಯಿಂಟು, ನಂಬರ್ ಕೆಳಗೆ ನಂಬರು ನೆನಪಿರಲಿ. ಏನು ಬರ್ತದೆ? 2ರಲ್ಲಿ 0 ಹೋದರೆ 2, 20ರಲ್ಲಿ 2 ಹೋದರೆ 18, ಪಾಯಿಂಟಿಗೆ ಪಾಯಿಂಟು ಪ್ಲಸ್ 0.002 0.002 ಇದನ್ನು ಸಹ ಕೂಡಿಸ್ಬೇಕು ನಾನು. ಏನು ಬರ್ತದೆ ನೋಡಿ? 18.202. ಆಪ್ಷನ್ ಎ. ಆಪ್ಷನ್ ಎ. ಆಪ್ಷನ್ ಎ. ಮುಂದಿನ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದರ ಭಾಗಲಬ್ಧ 36 ಆಗಿದೆ? 36 ಆಗಿದೆ. 36 ಆಗಿದೆ ಅಂದರೆ ಪಾಯಿಂಟ್ ಆದಮೇಲೆ ಎಷ್ಟಿದೆ ಇಲ್ಲಿ? ಏನೂ ಇಲ್ಲ. ಹೌದು ತಾನೇ? ಈ ಎಲ್ಲ ಆಪ್ಷನ್ಗಳನ್ನು ನೋಡಿದ್ರೆ ಎಲ್ಲ ಸೇಮ್ ಕಾಣ್ತದೆ. 2 1 6 6 2 1 6 6 2 1 6 2 2 1 6 ಕರೆಕ್ಟಾ? ಮೇಲ್ಗಡೆ ನೋಡಿ ಇಲ್ಲಿ ಏನಾಗ್ತದೆ? ಮೊದಲನೇ ಆಯ್ಕೆಯಲ್ಲಿ ಪಾಯಿಂಟ್ ಆದಮೇಲೆ 3, ಪಾಯಿಂಟ್ ಆದಮೇಲೆ 1. 36 ಬಂದರೂ 3 - 1 ಪಾಯಿಂಟ್ ಆದಮೇಲೆ 2 ಅಂಕೆ ಇರಬೇಕು. 0.36 ಬರುತ್ತಾ ಇದಕ್ಕೆ? 216 / 6 ಏನು ಬರುತ್ತೆ ನೋಡಿರಿ? 6 1 6 3 18 ಶೇಷ 3 6 6 36. 216 / 6 36 ಬರಲೇಬೇಕು. ಎಲ್ಲದರಲ್ಲೂ 36 ಬರುತ್ತೆ. ಎಲ್ಲದರಲ್ಲೂ 36 ಬರುತ್ತೆ. ಏನು ವ್ಯತ್ಯಾಸ ಆಗುತ್ತೆ? ಪಾಯಿಂಟ್ ಇಡೋದು ವ್ಯತ್ಯಾಸ ಆಗ್ತದೆ. ದಶಮಾಂಶದ ಬಿಂದು ಎಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ಆ ಸಂಖ್ಯೆಯ ಮೌಲ್ಯ ವ್ಯತ್ಯಾಸ ಆಗ್ತದೆ. ಪಾಯಿಂಟ್ ಆದಮೇಲೆ 3 ಇದೆ ಇಲ್ಲಿ. ಪಾಯಿಂಟ್ ಆದಮೇಲೆ 2 ಇದೆ. 3 - 2 1 ಅಂದರೆ 3.6 ಆಗುತ್ತೆ ಇದು. ಪಾಯಿಂಟ್ ಆದಮೇಲೆ 3 ಇದೆ. ಪಾಯಿಂಟ್ ಆದಮೇಲೆ 3 ಇದೆ. 3 - 3 ಇದು ಕರೆಕ್ಟ್ ಇದೆ. ಇಲ್ಲೇನಾಗ್ತದೆ? ಪಾಯಿಂಟ್ ಆದಮೇಲೆ 0, ಪಾಯಿಂಟ್ ಆದಮೇಲೆ 1 0 - 1 ಒಂದು 0 ಇಡ್ಬೇಕು. 360 ಆಗಿಬಿಡುತ್ತೆ. ಸೊ ನಮಗೆ 36 ಕೊಡುವಂತಹ ಆಪ್ಷನ್ ಯಾವುದು? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ. 18 ಮತ್ತು 24ರಿಂದ
ಭಾಗಿಸಲ್ಪಡುವ ಅತಿ ಚಿಕ್ಕ 3 ಅಂಕಿಯ ಸಂಖ್ಯೆ ಯಾವುದು? ನೋಡಿ, 18ರಿಂದ ಬಾಧ್ಯತೆಯನ್ನು ಹೊಂದಬೇಕಂದ್ರೆ ಮೊದಲು 18, ನಮಗೆ 18ರ ಬಾಧ್ಯತೆ ನಿಮಗೆ ಗೊತ್ತಿದೆಯಾ? ನಾವೇ ಕಂಡಿಡ್ಕೊಬೇಕಾಗತ್ತೆ. 24ರ ಬಾಧ್ಯತೆ ನಿಯಮ ನಾವು ಕಂಠಪಾಠ ಮಾಡಿಲ್ಲ, ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. 11ರ ತನಕ ನಮಗೆ ಭಾಳ ಚೆನ್ನಾಗಿ ಗೊತ್ತಿದೆ. 11ರವರೆಗಿನ ಎಲ್ಲ ಬಾಧ್ಯತೆ ನಿಯಮಗಳು ನಮಗೆ ಭಾಳ ಚೆನ್ನಾಗಿ ಬರ್ತದೆ. 18, 24 ಹೊಸದು. ಏನು ಮಾಡಬೇಕು? ಅಪವರ್ತನಗಳನ್ನು ತಗೊಳ್ರಿ. 1 × 18, 2 × 9, 3 × 6 ಇಷ್ಟೇ. 24ರ ಅಪವರ್ತನಗಳು ಯಾವ್ಯಾವ ಬರ್ತದೆ? 1 × 24, 2 × 12, 3 × 8, 4 × 6 ಇಷ್ಟೇನಾ? ಇಷ್ಟೇ ಅಲ್ವಾ ಮಕ್ಕಳೇ? ಇದರಲ್ಲಿ ರಿಪೀಟ್ ಯಾವುದಾಗ್ತಾಯಿದೆ? ಇದನ್ನಂತೂ ತೆಗೆದು ಬಿಡೋಣ, ಇದಂತೂ ಬೇಡ. ಕರೆಕ್ಟಾ? 2 ರಿಪೀಟ್ ಆಗ್ತಾಯಿದೆ, 3 ರಿಪೀಟ್ ಆಗ್ತಾಯಿದೆ. 2 ಮತ್ತು 3 ಬಂತಂದ್ರೆ 6 ಬಂದಂಗ. ಕರೆಕ್ಟಾ? 8 ಬಂದಿದೆ ಅಂದರೆ 8ರಲ್ಲಿ ಭಾಗ ಆಗುತ್ತಂದರೆ 4ರಿಂದನೂ ಭಾಗ ಆಗುತ್ತಾ? ಕರೆಕ್ಟಾ? ಓಕೆ. ಸೊ 8, 9 ಮತ್ತು 12. ಅಲ್ಲ, 9ರಿಂದ ಭಾಗ ಆಗ್ತದೆ ಅಂದರೆ 3ರಿಂದನೂ ಭಾಗ ಆಗುತ್ತಾ? 3 ಬಿಟ್ಬಿಡೋಣ. ಒಂದು ನಿಮಿಷ. 12 ಮತ್ತು 8ರಿಂದ ಭಾಗ ಆಗುತ್ತಂದರೆ 2ರಿಂದನೂ ಭಾಗ ಆಗಬೇಕು, ಸರಿ ಸಂಖ್ಯೆ. ಈಗ 9, 12, 8 ಇಷ್ಟು ಉಳಿತು ನೋಡಿ. 9, 8, 12. ಸೊ 18 ಮತ್ತು 24ರಿಂದ ಭಾಗ ಆಗಬೇಕಂದ್ರೆ ಆ ಸಂಖ್ಯೆ 9ರಿಂದನೂ ಭಾಗ ಆಗಬೇಕು, 12ರಿಂದನೂ ಭಾಗ ಆಗಬೇಕು, 8ರಿಂದನೂ ಭಾಗ ಆಗಬೇಕು. ಈ 3ರಿಂದನೂ ಭಾಗ ಆಯ್ತಂದರೆ ಈ ಸಂಖ್ಯೆಯಿಂದನೂ ಭಾಗ ಆಗುತ್ತೆ ಅಂತ ಹೇಳ್ಬೋದು, ಈ ಸಂಖ್ಯೆಯಿಂದನೂ ಭಾಗ ಆಗುತ್ತೆ ಅಂತ ಹೇಳ್ಬೋದು. ಕರೆಕ್ಟ್? ಹೌದಾ? ಈಗ ಅತಿ ಚಿಕ್ಕ 3 ಅಂಕಿಯ ಸಂಖ್ಯೆ, ಇದರಲ್ಲಿ ಯಾವುದಪ್ಪ ಚಿಕ್ಕದಿರೋದು? ಚೆಕ್ ಮಾಡೋಣ. 9ರಿಂದ ಭಾಗ ಆಗುತ್ತಾ? 9ರ ಬಾಧ್ಯತೆ ನಿಯಮೇನು? ಅಂಕಿಗಳ ಮೊತ್ತ 1 + 1 + 2 4. 4 9ರಿಂದ ಭಾಗ ಆಗ್ತದಾ? ಎಲಿಮಿನೇಟ್. ಇದು 9ರಿಂದ ಭಾಗ ಆಗುತ್ತಾ? 16 9ಲೇ ಇದೆ, ಮಗ್ಗಿಯಲ್ಲೇ ಇದೆ. ಮತ್ತು ಇದನ್ನು ಕೂಡಿಸಿದ್ರು ಸಹ ಏನು ಬರ್ತದೆ? ಅಂಕಿಗಳನ್ನು 1 + 4 5, 5 + 4 9 ಬರುತ್ತೆ. 12ರಿಂದ ಭಾಗ ಆಗುತ್ತಾ? ಎಸ್. 12 12ಲೇ 144. 8ರಿಂದನೂ ಭಾಗ ಆಗುತ್ತಾ? ಸೊ ನಮಗೆ ಬೇಕಾದಂತಹ 3 ಅಂಕಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದಾಗ್ತದೆ? ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ. ಕೆಳಗೆ ನೀಡಿದ ನಮೂನೆಯನ್ನು ಅಧ್ಯಯನ ಮಾಡಿ. ಏನು ಕೊಟ್ಟಿದ್ದಾರೆ? ಈ ನಮೂನೆ ಕೊಟ್ಟಿದ್ದಾರೆ ಇಲ್ಲಿ. 2 × 2 - 1 × 1 = 2 + 1. ಸೊ 2 × 2 ಇದ್ದರೆ 2 ಅಂತಾರೆ, 1 × 1 ಇದ್ದರೆ 1 ಅಂತಾರೆ. ಮೈನಸ್ನ ಪ್ಲಸ್ ಮಾಡಿಬಿಟ್ಟು ಆ್ಯಡ್ ಮಾಡಿ ಕೊಟ್ಟಿದ್ದಾರೆ ಆನ್ಸರ್. 3 3 9 ಆಗಬೇಕಿತ್ತು, ಬಟ್ ಅವ್ರೇನು ಕೊಟ್ಟಿದ್ದಾರೆ? 3 ಅಷ್ಟೇ ಕೊಟ್ಟಿದ್ದಾರೆ. 2 2 ಕೊಡ್ತಾರೆ, ಮೈನಸ್ ಇದನ್ನು ಪ್ಲಸ್ ಮಾಡಿಬಿಟ್ಟು 3 + 2 5 ಕೊಟ್ಟಿದ್ದಾರೆ. ಸೇಮ್ 4ಗೂ 3ಗೂ ಅದೇ ಥರ ಮಾಡಿದ್ದಾರೆ. 5 ಮತ್ತು 4ಗೂ ಅದೇ ಥರ ಮಾಡಿದ್ದಾರೆ. ಅದೇ ಥರ 73 × 73 ಏನಾಗುತ್ತೆ? 73 ಬರುತ್ತೆ. ಮೈನಸ್ ಇದ್ದದ್ದು ಪ್ಲಸ್ ಆಗುತ್ತೆ. 72 × 72 72 ಬರುತ್ತೆ. ಇದನ್ನು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ಮಕ್ಕಳೇ? ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? 145. ಆಪ್ಷನ್ ಬಿ. ಸಿಂಪಲ್, ವೆರಿ ಈಸಿ, ವೆರಿ ಈಸಿ. ಮುಂದಿನ ಪ್ರಶ್ನೆ. ಸ್ವಲ್ಪ ಗಮನ ಕೊಡ್ಬೇಕು ಮಕ್ಕಳೇ. ಇಂಪಾರ್ಟೆಂಟ್ ಕ್ವೆಶ್ಚನ್, ಇಂಪಾರ್ಟೆಂಟ್ ಕ್ವೆಶ್ಚನ್. ಮಾರ್ಕ್ ಮಾಡ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ. ಸರಿಯಾಗಿ ಪ್ರಶ್ನೆ ಕೇಳಿ. ಒಬ್ಬನು ತನ್ನ ಪ್ರಯಾಣದ 2/15 ಭಾಗವನ್ನು ರೈಲಿನಲ್ಲಿಯೂ 9/20 ಭಾಗವನ್ನು ಬಸ್ಸಿನಲ್ಲಿಯೂ ಮತ್ತು ಉಳಿದ 10 ಕಿಲೋಮೀಟರನ್ನು ಸೈಕಲ್ನಲ್ಲಿಯೂ ಪ್ರಯಾಣ ಮಾಡುತ್ತಾನೆ. ಹಾಗಾದರೆ ಒಟ್ಟು ಪ್ರಯಾಣ ಮಾಡಿದ ದೂರ ಎಷ್ಟು ಅಂತ ಕೇಳಿದ್ದಾರೆ. ಗೊತ್ತಿಲ್ಲ? ಮತ್ತೊಂದು ಸರಿ ಓದ್ತೀನಿ. ಎಕ್ಸ್. ವೆರಿ ಗುಡ್. ಒಬ್ಬನು ತನ್ನ ಪ್ರಯಾಣದ ಪ್ರಯಾಣ ಅಂದರೆ ಜರ್ನಿ, ತನ್ನ ಪ್ರಯಾಣದ 2/15 ಭಾಗವನ್ನು ರೈಲಿನಲ್ಲಿಯೂ 9/20 ಭಾಗವನ್ನು ಬಸ್ಸಿನಲ್ಲಿಯೂ ಮತ್ತು ಉಳಿದ 10 ಕಿಲೋಮೀಟರನ್ನು ಸೈಕಲ್ನಲ್ಲಿಯೂ ಪ್ರಯಾಣ ಮಾಡುತ್ತಾನೆ. ಹಾಗಾದರೆ ಒಟ್ಟು ಪ್ರಯಾಣ ಮಾಡಿದ ದೂರ ಎಷ್ಟು? ಒಂದು ವೇಳೆ ಅವನು ಈ ಊರಿಂದ ಈ ಊರವರೆಗೂ ಪ್ರಯಾಣ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಳ್ಳೋಣ, ರೈಟ್? ಸೊ ಒಂದು ಸ್ವಲ್ಪ ದೂರ ಎಷ್ಟರಲ್ಲಿ ಪ್ರಯಾಣ ಮಾಡ್ತಾನೆ ಅವನು? ರೈಲಿನಲ್ಲಿ ಪ್ರಯಾಣ ಮಾಡ್ತಾನೆ. ಇನ್ನು ಸ್ವಲ್ಪ ದೂರ ಎಷ್ಟು ಯಾವುದರಲ್ಲಿ ಪ್ರಯಾಣ ಮಾಡ್ತಾನೆ? ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾನೆ. ಇನ್ನೂ ಸ್ವಲ್ಪ ದೂರ ಸೈಕಲ್ನಲ್ಲಿ ಪ್ರಯಾಣ ಮಾಡ್ತಾನೆ. ಸರಿನಾ ಮಕ್ಕಳೇ? ರೈಲಿನಲ್ಲಿ ಎಷ್ಟು ಭಾಗ ಪ್ರಯಾಣ ಮಾಡ್ತಾನೆ? 2/15 ಭಾಗ ಪ್ರಯಾಣ ಮಾಡ್ತಾನೆ. ಬಸ್ಸಿನಲ್ಲಿ
9/20 ಭಾಗ ಪ್ರಯಾಣ ಮಾಡ್ತಾನೆ. ಸೈಕಲಿನಲ್ಲಿ 10 ಕಿಲೋಮೀಟರ್ ಪ್ರಯಾಣ ಮಾಡ್ತಾನೆ. ಹಾಗಾದರೆ ಅವನು ಒಟ್ಟು ಪ್ರಯಾಣ ಮಾಡಿದ ದೂರ ಎಷ್ಟು ಅಂತ ಕೇಳಿದರೆ, ಒಟ್ಟು ಪ್ರಯಾಣ ಮಾಡಿದ ದೂರ ಎಷ್ಟು? ಎಕ್ಸ್ ಅಂತ ಹಾಕೊಳ್ಳೋಣ. ಎಕ್ಸ್ ಅಂತ ಹಾಕೋಣ. ಒಂದು ವಿಷಯ ನೆನ್ಪಿಡಿ, ಅಕಸ್ಮಾತ್ ಅವನು ಒಟ್ಟು ಪ್ರಯಾಣ ಮಾಡಿದ ದೂರ ಎಕ್ಸ್ ಕಿಲೋಮೀಟರ್ ಅಂತ ಆದಲ್ಲಿ ರೈಲಿನಲ್ಲಿ 2/15 ಭಾಗ ಪ್ರಯಾಣ ಮಾಡ್ತದನಲ್ಲ, ಯಾರ 2/15 ಭಾಗ? ಎಕ್ಸ್ನ 2/15 ಭಾಗ. ಬಸ್ಸಿನಲ್ಲಿ ಎಕ್ಸ್ನ 9/20 ಭಾಗ. ಮತ್ತು ಸೈಕಲ್ನಲ್ಲಿ 10 ಕಿಲೋಮೀಟರ್ ನೇರವಾಗಿ ಕೊಟ್ಟಿದ್ದಾರೆ. ಎಷ್ಟು ದೂರ ಅಂತ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಇವೆಲ್ಲರ ಮೊತ್ತ ಎಷ್ಟಾಗಬೇಕು ನನಗೆ? ಸಮೀಕರಣ ಸಿಗ್ತಾ ನಮಗೊಂದು ಸಮೀಕರಣ ಸಿಗ್ತಾ ಮಕ್ಕಳೇ? ಸಮೀಕರಣ ಸಿಕ್ಕಿದೆ ಅಲ್ವಾ? ನಾನೇನು ಮಾಡ್ತೀನಿ, 10 ಕಿಲೋಮೀಟರ್ 10 ಇಲ್ಲಿ ಬರ್ಕೊತೀನಿ. ಎಕ್ಸ್ಗಳನ್ನೆಲ್ಲ ಅಲ್ಲಿ ತಗೊಂಡೋಗ್ತೀನಿ. ಆ ಬದಿಲಿ ಯಾರಿದ್ದಾರೆ? ಎಕ್ಸ್ ಇದ್ದಾರೆ. 2x/15 ಆ ಕಡೆ ಹೋದ್ರೆ ಏನಾಗ್ತದೆ? -2x/15. ಇದು ಅಲ್ಲಿ ಹೋದ್ರೆ ಏನಾಗ್ತದೆ? -9x/20 ಆಗ್ತದೆ. ಒಪ್ತೀರಾ? ರೈಟ್? ಎಸ್. ಮುಂದೇನಾಗ್ತದೆ? ಇದು ಮುಂದೇನಾಗ್ತದೆ? 10 = ಲಾಸ್ ಏನು ಬರ್ತದೆ ಮಕ್ಕಳೇ? ವೆರಿ ಗುಡ್. ಲಾಸ್ ಯಾವಾಗಲೂ ದೊಡ್ಡ ಸಂಖ್ಯೆ ಇರಬೇಕು, ಇಲ್ಲ ಅದಕ್ಕಿಂತ ದೊಡ್ಡ ಸಂಖ್ಯೆ ಇರಬೇಕು. 20 ಬರಲಿಲ್ಲ ಅಂದರೆ 20 ಮಗ್ಗಿ ಯಾವ್ದು ಬರ್ತದೆ? ನೆಕ್ಸ್ಟ್ 40. 15 ಮಗ್ಗಿಯಲ್ಲಿ ಬರುತ್ತಾ? ಇಲ್ಲ. ನೆಕ್ಸ್ಟ್ ಮಗ್ಗಿ ಯಾವ್ದು ಬರುತ್ತೆ? 23 60. 23 60. 15 ಮಗ್ಗಿಯಲ್ಲಿ ಬರುತ್ತಾ? 15 4 60. 1 ಮಗ್ಗಿಯಲ್ಲಿ ಅಂತೂ ಬಂದೇ ಬರುತ್ತೆ. ಸೊ ಅಲ್ಲಿಗೆ ಲಾಸ್ ಏನಾಗುತ್ತೆ ನಮಗೆ? ವೆರಿ ಗುಡ್. 60 ಲಾಸ್ ಆಗ್ತದೆ. 1 ಎಷ್ಟಲೇ 60? 1 60. 15 ಎಷ್ಟಲೇ 60? 15 4. 20 ಎಷ್ಟಲೇ 60? 23. ಎಕ್ಸ್ ಇಂಟು 60 60x ಮೈನಸ್ 2 4 8 ಇಂಟು ಎಕ್ಸ್ 8x ಮೈನಸ್ 9 3 27x. ಸೊ 60 ಎಲ್ಲೋಗುತ್ತೆ ಮಕ್ಕಳೇ? ಇಲ್ಲೋಗುತ್ತೆ. 10 × 60 = 60x. ಏನಾಗ್ತದೆ? 27 + 8 ಎಷ್ಟಾಗ್ತದೆ? ಮೈನಸ್ ಫ್ರೆಂಡ್ಸ್ ತಾನೆ? ಎಷ್ಟಾಗ್ತದೆ? -35x. ಅಥವಾ 10 × 60 = 60ರಲ್ಲಿ 35 ಅಂದರೆ 25x. ಒಪ್ತೀರಾ? 25 ಏನಾಗ್ತದೆ? 10 × 60 / 25 = x. ಹೌದು ತಾನೆ? ಏನಾಗ್ತದೆ? 5 5 5 2 5 1 5 12 12 2. ಸೊ ಎಕ್ಸ್ನ ಬೆಲೆ ಎಷ್ಟು ಬರುತ್ತೆ ಮಕ್ಕಳೇ? 24 ಕಿಲೋಮೀಟರ್. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಅಂಜನ್ ಕುಮಾರ್, ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಸ್ವಲ್ಪ ಮಾರ್ಕ್ ಮಾಡ್ಕೊಳ್ಳಿ ಪ್ರಶ್ನೆನ. ಹೆಚ್ಚಿನ ಅಭ್ಯಾಸ ಬೇಕು ಇದಕ್ಕೆ. ಚೆನ್ನಾಗಿ ಅಭ್ಯಾಸ ಮಾಡಿ ಆಯಿತಾ? ಈ ಹಿಂದೆ ಒಂದು ಪ್ರಶ್ನೆ ಬಂದಿತ್ತು, 2019ನೇ ವರ್ಷದ್ದಿರಬೇಕು. ಇದು ಪಕ್ಷಿಗಳು ಬಂದಿತ್ತು. ಪಕ್ಷಿಗಳು ದಂಡೆ ಮೇಲೆ 2020ನೇ ವರ್ಷದ್ದು. 2020ನೇ ವರ್ಷದ್ದು. ಎಸ್. ಮುಂದಿನ ಪ್ರಶ್ನೆ. 1 ಲೀಟರ್ ತುಪ್ಪದ ತೂಕವು 930 ಗ್ರಾಮ್ ಆಗಿದೆ. ತುಪ್ಪದ ಬೆಲೆಯು 1 ಕಿಲೋಗೆ 1 ಕಿಲೋ ಅಂದರೆ 1 kgಗೆ 200 ರೂಪಾಯಿ ಆದರೆ 5 ಲೀಟರ್ ತುಪ್ಪದ ಬೆಲೆ ಏನು? ರೇಟ್ ಕೊಟ್ಟಿದ್ದಾರೆ. ಏನು ಕೇಳಿದ್ದಾರೆ? ಏನು ಕೊಟ್ಟಿದ್ದಾರೆ ರೇಟು? 1 kg ತುಪ್ಪಕ್ಕೆ ಎಷ್ಟು ರೂಪಾಯಿ? 200 ರೂಪಾಯಿ ರೇಟ್ ಹೇಳಿದ್ದಾರೆ. ಹೌದಾ? ನಮಗೆ ಮತ್ತೇನು ಕೇಳಿದ್ದಾರೆ? 5 ಲೀಟರ್ ತುಪ್ಪಕ್ಕೆ 5 ಲೀಟರ್ ತುಪ್ಪಕ್ಕೆ ಎಷ್ಟು ರೂಪಾಯಿ ಅಂತ ಹೇಳಿದ್ದಾರೆ. 1 ಲೀಟ್ರಿಗೆ ಅಲ್ಲ, ನಮಗೆ ತೂಕಕ್ಕೆ ರೇಟ್ ಗೊತ್ತಲ್ವಾ ಮಕ್ಕಳೇ? ತೂಕದ ಮೂಲಮಾನಕ್ಕೆ ರೇಟ್ ಗೊತ್ತು. ಲೀಟರ್ಗೆ ರೇಟ್ ಗೊತ್ತಾ? ಲೀಟರ್ಗೆ ರೇಟ್ ಗೊತ್ತಿಲ್ಲ. ಸೊ ನಾನು ಲೀಟರ್ನ ಏನು ಮಾಡಬೇಕು? ತೂಕ ಮಾಡ್ಕೊಬೇಕು. ಲೀಟರ್ನ ಹೇಗೆ ತೂಕ ಮಾಡ್ತೀರಿ? ಅವ್ರು ಕೊಟ್ಟಿದ್ದಾರೆ 1 ಲೀಟರ್ ತುಪ್ಪದ ತೂಕ ಎಷ್ಟು ಕೊಟ್ಟಿದ್ದಾರೆ? 930 ಗ್ರಾಮ್. ಇಲ್ಲಿ 5 ಲೀಟರ್ ಇದೆ. ಲೀಟರ್ಗೆ ಎಷ್ಟು ಗ್ರಾಮ್? ಲೀಟರ್ಗೆ ಎಷ್ಟು ಗ್ರಾಮ್? ಲೀಟರ್ಗೆ ಎಷ್ಟು ಗ್ರಾಮ್? 930 ಗ್ರಾಮ್. 930 ಗ್ರಾಮ್. ಹೌದು ತಾನೆ? ಸರ್ ನೋ? ಎಸ್. ಸೊ ಇದನ್ನು ಮಾಡಿ ನೋಡ್ರಿ ಏನಾಗ್ತದೆ? 5 3 15 5 ದಶಕ 1 5 9 45 1 46 0ಗೆ 0 ಗ್ರಾಮ್ಗೆ ಗ್ರಾಮ್. ಕರೆಕ್ಟ್ರಾ? ರೇಟ್ ಬೆಲೆ ಯಾವುದಕ್ಕಿದೆ? ಕೆ ಜಿಗಿದೆ. ಇಲ್ಲಿ ನನಗೆ ಗ್ರಾಮ್ ಉಂಟು. ನಾನೇನು ಮಾಡೋಣ? ಕೆ ಜಿ ಮಾಡೋಣ. ಕೆ ಜಿ ಮಾಡಬೇಕು. ಗ್ರಾಮ್ನ ಕೆ ಜಿ ಮಾಡಬೇಕಂದ್ರೆ ಏನು ಮಾಡಬೇಕು ನಾನು? 1000ದಿಂದ ಭಾಗಿಸಿ ಬಿಟ್ಟರೆ ಗ್ರಾಮ್ ಇದ್ದದ್ದು ಏನಾಗ್ತದೆ? ಕೆ ಜಿ ಆಗ್ತದೆ. ಸೊ 3 0ಯಿಂದ ಭಾಗಿಸಿದ್ರೆ ಏನಾಗ್ತದೆ? 4.65
ಕೆ ಜಿ ಆಗ್ತದೆ. 1 ಕೆ ಜಿಗೆ ಎಷ್ಟಿದೆ ಬೆಲೆ? 1 ಕೆ ಜಿಗೆ ಎಷ್ಟಿದೆ ಬೆಲೆ? ಕೆ ಜಿಗೆ ಎಷ್ಟಿದೆ ಬೆಲೆ? 200 ರೂಪಾಯಿ. 200 ರೂಪಾಯಿ ಗುಣಿಸ್ಬಿಡಿ, ನಿಮಗೆ ರೇಟ್ ಸಿಗ್ತದೆ. ಓಕೆ, ಸೊ 2 ಬಗ್ಗೆ ಚಿಂತೆ ಬೇಡ, ಪಾಯಿಂಟ್ ಬಗ್ಗೆನೂ ಚಿಂತೆ ಬೇಡ. 2ರಿಂದ ಮೊದಲು ಗುಣಿಸ್ರಿ. 2 0 0 2 5 10 0 ದಶಕ 1 2 6 12 1 13 3 ದಶಕ 1 2 4 8 1 9 2 0ಗೆ 2 0. ಪಾಯಿಂಟ್ ಆದಮೇಲೆ ಎಷ್ಟು ಉಂಟು ಇಲ್ಲಿ? 3. ಪಾಯಿಂಟ್ ಆದಮೇಲೆ 3 ಸಂಖ್ಯೆ ಬಿಟ್ಟಿಡ್ರಿ. ಒಟ್ಟು ಎಷ್ಟು ರೂಪಾಯಿ ಬರುತ್ತೆ ಮಕ್ಕಳೇ? 930 ರೂಪಾಯಿ. ಅರ್ಥ ಆಯ್ತಾ? ಆಪ್ಷನ್ ಬಿ. ಹೇಗೆ ಮಾಡೋದು ಅರ್ಥ ಆಯ್ತಾ? ನಮಗೆ ರೇಟ್ ಕೊಟ್ಟಿದ್ದಾರೆ, ಕೆ ಜಿಗೆ ಇಷ್ಟು ರೂಪಾಯಿ ಅಂತ ಹೇಳಿದ್ದಾರೆ. 1 ಕೆ ಜಿ ತುಪ್ಪಕ್ಕೆ 200 ರೂಪಾಯಿ. 5 ಲೀಟರ್ಗೆ 5 ಲೀಟರ್ ತುಪ್ಪಕ್ಕೆ ಎಷ್ಟು ರೂಪಾಯಿ ಅಂತ ಕೇಳಿದ್ದಾರೆ. ಲೀಟರ್ಗೆ ರೇಟ್ ಗೊತ್ತಾ ನಮಗೆ? ಇಲ್ಲ. ತೂಕಕ್ಕೆ ರೇಟ್ ಗೊತ್ತು, ಆದರೆ ಲೀಟರ್ನ ತೂಕಕ್ಕೆ ಹೇಗೆ ಮಾಡೋದು? 1 ಲೀಟರ್ ತುಪ್ಪದ ತೂಕವು 930 ಗ್ರಾಮ್. ಲೀಟರ್ನ ತೂಕಕ್ಕೆ ಮಾಡಿದೆ, ತೂಕ ಬಂತು. ಅಲ್ಲಿ ಕೆ ಜಿಯಲ್ಲಿ ಉಂಟು ತೂಕ, ಗ್ರಾಮಲ್ಲ. ಗ್ರಾಮ್ನ ಕೆ ಜಿ ಮಾಡ್ಬೇಕಂದ್ರೆ ಏನು ಮಾಡಬೇಕು? 1000ದಿಂದ ಭಾಗಿಸ್ಬೇಕು. 1000ದಿಂದ ಭಾಗಿಸಿದ ಮೇಲೆ ಕೆ ಜಿ ಬಂತು. ಕೆ ಜಿಗೆ ಏನಿದೆ ರೇಟು? 200 ರೂಪಾಯಿ. ಕೆ ಜಿಗೆ 200 ರೂಪಾಯಿ ಗುಣಿಸಿದೆ, ರೇಟ್ ಬಂತು. ಎಷ್ಟು ಬಂತು? ಆಪ್ಷನ್ ಬಿ. ಅರ್ಥ ಆಯ್ತಾ? ಈ ರೀತಿ ಒಂದು ಪ್ರಶ್ನೆ ಬಹುತೇಕ ಶತಸಿದ್ಧ ಈ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ. ಚೆನ್ನಾಗಿ ಅಭ್ಯಾಸ ಮಾಡಿ. ಇದನ್ನು ಸಹ ಮಾರ್ಕ್ ಮಾಡ್ಕೊಳ್ಳಿ. ಆನ್ಲೈನಲ್ಲೂ ಯಾರ್ಯಾರು ನೋಡ್ತಿದ್ದೀರಾ ನಮ್ಮ ತರಗತಿಗಳನ್ನು, ನೀವು ಸಹ ಈ ಥರದ ಪ್ರಶ್ನೆಗಳನ್ನು ಹೆಚ್ಚಿನ ಅಭ್ಯಾಸ ಮಾಡಿ. ಈ ವರ್ಷ ಈ ರೀತಿ ಪ್ರಶ್ನೆಗಳು ಬರುವ ಸಾಧ್ಯತೆ ಹೆಚ್ಚಿದೆ. ರೈಟ್, ಮುಂದಿನ ಪ್ರಶ್ನೆ. ಇದು ಸುಲಭ ಇರಬೇಕಲ್ವಾ? ಕೆಳಗೆ ತೋರಿಸಿದ ಬಾರ್ ಲೇಖ ಅಥವಾ ಬಾರ್ ಗ್ರಾಫ್ ಒಂದು ಕುಟುಂಬದ ವೆಚ್ಚವನ್ನು ತೋರಿಸುತ್ತದೆ. ಆ ಕುಟುಂಬದ ಒಟ್ಟು ವೆಚ್ಚವೆಷ್ಟು ಅಂತ ಕೇಳಿದ್ದಾರೆ. ಆ ಕುಟುಂಬದ ಒಟ್ಟು ವೆಚ್ಚವೆಷ್ಟು? ಒಟ್ಟು ವೆಚ್ಚ ಆಯಿತು. ಏನೇನಿದೆ, ಯಾವುದಕ್ಕೆ ದುಡ್ಡು ಹೋಗ್ತಾ ಇದೆ? ಬಾಡಿಗೆಗೆ 1500 ರೂಪಾಯಿ, ಬಾಡಿಗೆಗೆ 1500 ರೂಪಾಯಿ. ಮತ್ತು ಆಹಾರಕ್ಕೆ 2500 ರೂಪಾಯಿ. ಮತ್ತು ಬಟ್ಟೆ ಬರೆ 1000 ರೂಪಾಯಿ. ಓಕೆ, ಬಟ್ಟೆ ಬರೆಗೆ 1000 ರೂಪಾಯಿ ಹೋಗ್ತಾ ಇದೆ. ಮತ್ತು ಯಾವುದಕ್ಕೆ ವೆಚ್ಚ ಹೋಗ್ತಾ ಇದೆ? ಪ್ರಯಾಣ ಆಗಬೇಕಿತ್ತು, ಪ್ರಮಾಣ ಅಂತ ಆಗ್ಬಿಟ್ಟಿದೆ, ತಪ್ಪಾಗಿದೆ. ಪ್ರಯಾಣ, ಅದು ಪ್ರಯಾಣಕ್ಕೆ ಎಷ್ಟು ಹೋಗ್ತಿದೆ? 500 ರೂಪಾಯಿ. ವೆರಿ ಗುಡ್, 500 ರೂಪಾಯಿ. ಮತ್ತು ಯಾವುದಕ್ಕೆ ಹೋಗ್ತಾ ಇದೆ? ಬೇರೆವುಗಳು, ಇತರೆ ಖರ್ಚು ಅದೆಷ್ಟು ಹೋಗ್ತಾ ಇದೆ? ಅಬ್ಬಬ್ಬ, 2000 ರೂಪಾಯಿ ಹೋಗ್ತದೆ. 2000. ಒಟ್ಟು ಖರ್ಚು ಎಷ್ಟಾಗ್ತದೆ ನೋಡಿರಿ? 0 0 5 5 10 5 15ಕ್ಕೆ 5 ದಶಕ 1 1 1 2 2 4 1 5 2 7 7500 ರೂಪಾಯಿ ಖರ್ಚಾಗ್ತದೆ. 7500 ರೂಪಾಯಿ ಖರ್ಚಾಗ್ತದೆ. ಆಪ್ಷನ್ ಬಿ. ಇಲ್ಲಿಗೆ ನಿಮ್ಮ 2009ರ ಪ್ರಶ್ನೆ ಪತ್ರಿಕೆಯ ವಿವರಣೆ ವಿಶ್ಲೇಷಣೆ ಮುಕ್ತಾಯಗೊಳ್ತದೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಪ್ರಶ್ನೆ ಪತ್ರಿಕೆ ಜೊತೆಗೆ ಬರೋಣ. ಅಲ್ಲಿವರೆಗೂ ಚೆನ್ನಾಗಿ ಓದ್ತಾ ಇರಿ. ಎಕ್ಸಾಮಿಗೆ ಕೆಲವು ದಿನಗಳು ಉಳಿದಿದ್ದಾವೆ. ಆನ್ಲೈನಲ್ಲಿ ಯಾರ್ಯಾರು ಈ ತರಗತಿಗಳನ್ನು ವೀಕ್ಷಣೆ ಮಾಡ್ತಿದ್ರಿ, ಯಾವುದಾದ್ರೂ ರೀತಿ ಸಮಸ್ಯೆ ಇದ್ದಲ್ಲಿ, ಕ್ವೆಶನ್ಸ್ ಇದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಆದಷ್ಟು ಕ್ಲಾಸಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ನೋಡ್ತೀವಿ ಮುಂದಿನ ತರಗತಿಯಲ್ಲಿ. ಇಲ್ಲವಾದಲ್ಲಿ ನಮ್ಮ ಝೂಮ್ ಮೀಟಿಂಗ್ ಏನು ಸಂಜೆ ವೇಳೆ ನಡೀತಾ ಇದೆ ಅದರಲ್ಲಿ ನೀವು ಜಾಯ್ನ್ ಆಗಿ ಅಲ್ಲೂ ಸಹ ನಮ್ಮನ್ನು ಪ್ರಶ್ನೆಗಳನ್ನು ಕೇಳ್ಬೋದು. ಸೊ ಇಷ್ಟನ್ನು ಹೇಳ್ತಾ ಈ ಒಂದು ಸೆಷನನ್ನು ಮುಗಿಸ್ತಾ ಇದ್ದೀವಿ. ನೆನಪಿಡಿ, ಇದು ಈಸಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.